ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ಗದ್ಯಮ್ಮ ದೇವಿ ಜಾತ್ರೆಗೆ ಹೋಗಿ ಬರೋಣ ಬರ್ರಿ. ಎಲ್ಲದ ಅಂತೀರಿ? ಇದು ಹಿರೇಜಾವೂರು ಅಂತ ಹೇಳಿ, ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲಾ, ಅಲ್ಲಿ ಬರ್ತದ್ರಿ ಇದು ಹಿರೇಜಾವೂರು ಅಂತ ಹೇಳಿ. ಇದು ನೋಡ್ರಿ ನಮ್ಮ ತಮ್ಮನ ಹೆಂಡತಿ ತವ್ರ ಮನೆ ರೀ ಇದು. ಆ ಊರೊಳಗೆ ಜಾತ್ರೆ ಇತ್ರಿ, ಹಿಂಗಾಗಿ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ. ಬರ್ರಿ ದೇವಿಯ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಎಲ್ಲರೂ ಬರ್ರಿ. ಇದನ್ನು ನೋಡ್ರಿ ಹಿರೇಜಾವೂರಿನ ಗದ್ಯಮ್ಮ ದೇವಿಯ ದೇವಸ್ಥಾನ ರೀ ಇದು. ಇಲ್ಲಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದ್ರಿ ಇಲ್ಲಿ. ಹಿರೇಜಾವೂರು ದೇವಿ ತವ್ರ ಮನಿ ಅಂತ್ರಿ. ಹಿರೇಜಾವೂರು ಅಷ್ಟ ಅಲ್ರಿ, ಸುತ್ತಲ 7 ಊರು ಈಕಿನ ತವ್ರ ಮನಿ ಅಂತ. ಈ 7 ಊರೊಳಗೆ ಜಾತ್ರೆ ಮುಗಿಸ್ಕೊಂಡು ಆಕಿನ ಗಂಡನ ಮನೆಯಾದ ದೇವರಗಡ್ಡೆ ಹೋಗ್ತಾಳಂತ್ರಿ ದೇವಿಯನ್ನು. ಇಲ್ಲಿ ನೋಡ್ರಿ ಭಕ್ತರು ತುಂಬ ಸಡಗರದಿಂದ ಜಾತ್ರೆ ಮಾಡ್ತಾರ್ರಿ. ಇಲ್ಲಿ ಭಕ್ತರು ಒಂದು ಹಗಲು ಒಂದು ರಾತ್ರಿ ಉಪವಾಸ ಇದ್ದು ಈ ಜಾತ್ರೆ ನಡೆಸ್ಕೊಡ್ತಾರಂತ. ನೋಡ್ರಿ ಎಲ್ಲ ಕಡೆ ಹಗಲು ಜಾತ್ರೆ ಆದ್ರೆ ಇಲ್ಲಿ ಊರಿನ ವಿಶೇಷ, ಈ ಜಾತ್ರೆ ವಿಶೇಷ ರಾತ್ರಿ ಅಂತ್ರಿ. ರಾತ್ರಿ ಹೊತ್ನಾಗ ಆಗ್ತದಂತ್ರಿ ಇಲ್ಲಿ ಜಾತ್ರೆ. ಮಂದಿ ಎಲ್ಲ ದೇವಿನ ರಥದೊಳಗೆ ಕರ್ಕೊಂಡು ಊರು ತುಂಬ ಎಲ್ಲ ಮೆರವಣಿಗೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಜಾತ್ರೆಯನ್ನ ಆಚರಣೆ ಮಾಡ್ತಾರಂತ್ರಿ. ದೇವಿ ಇಷ್ಟು ವಜ್ಜಾಗಿರ್ತಾಳಂತ್ರಿ. ಎಲ್ಲರೂ ರಥದೊಳಗೆ ಕರ್ಕೊಂಡು ಹೊಂಟಾಗ ಇದಲ್ರಿ ದೇವಿ ಇದ್ದಾಳ ಅನ್ನೋದು ಒಂದು ಇದಕ್ಕೆ ಪುರಾವೆ. ಇನ್ನ ಮತ್ತೇನು ಬೇಕು ಹೇಳ್ರಿ. ಆನೆಗುಂದಿ ದೇಸಾರ ಮಂತಂದಕರಿ ಅಂತ್ರಿ ಈಕಿ ಹೆಣ್ಮಗಳು. ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ್ರಿ ಈಕಿ ಏನೋ ದೇವಿ. ಇಲ್ಲಿ ಭಕ್ತರ ಕಷ್ಟ, ಭಕ್ತರ ಒಂದು ನೋವನ್ನೆಲ್ಲ ನಿವಾರಿಸಿ ಎಲ್ಲ ಭಕ್ತರಿಗೂ ತಾಯಿಯಾಗಿ ಇಲ್ಲಿ ನೆಲೆ ನಿಂತಾಳ ದೇವಿ. ಇಲ್ಲಿ ನೋಡ್ರಿ ಈ ಊರಿನ 5 ಮನಿ ಬಾಬುದಾರ್ ಮನೆಯಿಂದನ ದೇವಿಗೆ ಜಾತ್ರೆ ಒಳಗೆ ಫಸ್ಟಿಗೆ ಆಕಿಗೆಲ್ಲ ಸುಮಂಗಲಿಗೆ ನಾವೇನು ಕೊಡ್ತೀವ್ರಿ? ಅರಿಶಿನ ಕುಂಕುಮ, ಕನ್ನಡಿ, ಕಳಸ, ಬಳಿ, ಆಮೇಲೆ ದಂಡಿ, ಸೀರೆ, ಖಣ ಎಲ್ಲ ಹೋಗ್ತಾವಂತ್ರಿ. ಯಾವುದೇ ಜಾತಿ ಮತ ಪಂಥ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರ ಮನೆಯಿಂದನೂ ಆಕಿಗೆ ಹೋಗ್ತಾವಂತ್ರಿ. ಫಸ್ಟಿಗೆ ಬಾಬುದಾರ್ ಮನೆಯಿಂದ ಹೋದ್ಮೇಲೆ 5 ವರ್ಣದ ಬಾಬುದಾರರ ಮನೆಯಿಂದ ಎಲ್ಲ ಈ ಸುಮಂಗಲಿಯ ಎಲ್ಲ ಅರ್ಶಿನ ಕುಂಕುಮ ಹೋದ್ಮೇಲೆ ಮುಂದೆ ಊರಿನ ಮಂದಿ ಎಲ್ಲ ಆಕಿಗೆ ಸೀರೆ ಖಣ ಎಲ್ಲ ಉಡಿ ತುಂಬ್ತಾರಂತ. ಇಲ್ಲಿ ಇನ್ನೊಂದು ವಿಶೇಷ ನೋಡ್ರಿ, ಪಟಾಕಿ ಹಾರಿಸ್ತಾರಂತ್ರಿ. 1 ಲಕ್ಷದವರೆಗೂ ಪಟಾಕ್ಷಿ ಹಾರಿಸ್ತಾರಂತ್ರಿ. ಇಡೀ ರಾತ್ರಿ ಪಟಾಕ್ಷಿ ಹಾರಿಸೋದ್ರಿ ಇಲ್ಲಿದ್ದ ಜಾತ್ರೆ ವಿಶೇಷ ರೀ. ಇಲ್ಲೇ ಎಲ್ಲರ ಮನೆಯಿಂದ ಹಣ ಸಂಗ್ರಹ ಮಾಡಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಒಂದು ಒಗ್ಗೂಡಿಸಿ ಇಲ್ಲಿ ಜಾತ್ರೆಯನ್ನು ಆಚರಣೆ ಮಾಡ್ತಾರಂತ. ಎಂಥ ಚಂದದ ನೋಡ್ರಿ ಇಲ್ಲಿ ವಿಶೇಷವಾದ ಜಾತ್ರೆ. ನೀವು ಎಲ್ಲ ಒಂದು ಸತ ಬರ್ರಿ ಜಾತ್ರೆಗೆ. ಇದನ್ನು ನೋಡ್ರಿ ಗದ್ಯಮ್ಮ ದೇವಿ ಅಕ್ಕಿ ಪಾಯಸ ಅಂದ್ರೆ ಇದು ಅಕ್ಕಿನ ಗಂಡನ ಮನೆ ಅಂತ ಹೇಳಿದ್ನಲ್ರಿ ದೇವರಗಡ್ಡೆ, ಅಲ್ಲಿರಿ ಇದು. ಇಲ್ಲಿ ಮುಗಿಸ್ಕೊಂಡ್ಮೇಲೆ ಅಲ್ಲಿರಿ ಅಕ್ಕಿ ಪಾಯಸ ಅವತ್ತು ನೈವೇದ್ಯ ಮಾಡೋದಂತ್ರಿ. ಫಸ್ಟ್ ದಿನ ಅಕ್ಕಿ ಪಾಯಸ ಮಡ್ಕೆ ಒಳಗೆ ಮಾಡಿ ಅದ ನೈವೇದ್ಯ ಅಂತ್ರಿ ದೇವಿಗೆ. ಅದ ವಿಶೇಷ ಅಂತ್ರಿ. ನೋಡಿದ್ರಲ್ರಿ ಜಾತ್ರೆ ಎಂಥ ಚಂದಿತ್ತು. ನೀವು ಎಲ್ಲರೂ ಒಂದು ಸತಿ ಜಾತ್ರೆಗೆ ಹೋಗಿ ಬರ್ರಿ. ನಮ್ಮ ದೇವಿ ಆಶೀರ್ವಾದ ಎಲ್ಲರಿಗೂ ಆಗಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ನೋಡಿದ್ರಿ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಷ್ಟು ಶ್ರೀಮಂತ ಆಗ್ಯದ. ನಮಸ್ಕಾರ ವೀಕ್ಷಕರೇ, ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸೋಣ.